ಸತ್ಯನ್ ವಿಷಯದಲ್ಲಿ ನಾನು ಬದಲಾಗದ. ಅವಳು ನನ್ನ ಆ ಜನ್ಮದ ಶತ್ರು. ನಾನು ನನ್ನ ಮನೆ ವಿಷಯದಲ್ಲಿ ಗಂಡನ ವಿಷಯದಲ್ಲಿ ಬದಲಾಗಿದ್ದೀನಿ ನಿಜ. ಆದರೆ ಆ ಸತ್ಯನ ವಿಷಯದಲ್ಲಿ ನೇರ ದಾರಿಲಿ ಹೋದ್ರೆ ಗ್ರಾಚಾರ ನೆಟ್ಟಗಾಗಲ್ವಂತೆ ಕೀರ್ತನ. ಅದಕ್ಕೆ ನಾನು ನಿನ್ನ ದಾರಿ ಹಿಡ್ದಿತ್ತು. ಅದಕ್ಕೇನೆ ನಾನು ನಿನಗೆ ಸಪೋರ್ಟ್ ಮಾಡಿದ್ದು. ಆ ಸತ್ಯ ನಾಶ ಮಾಡಕ್ಕೆ ಒಂದು ಚಿಕ್ಕ ಅವಕಾಶ ಸಿಕ್ಕಿದ್ರು ನಾನು ಅದನ್ನು ಮಿಸ್ ಮಾಡ್ಕೊಳ್ಳಲ್ಲ. ಗುಡ್, ವೆರಿ ಗುಡ್. ಚಿಕ್ಕ ವಯಸ್ಸಿಂದನೂ ಎಲ್ಲ ಹೊಗಳಿಕೆನೂ ಅವಳಿಗೇನೆ. ಈ ಪ್ರಪಂಚದ ಕಣ್ಣಿಗೆ ನಾನು ಕೆಟ್ಟವಳು, ಕೆಲ್ಸಕ್ಕೆ ಬಾರದೇ ಇರೋಳು. ನಮ್ಮಪ್ಪ ಆ ಸತ್ಯನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದ. ಅದೇ ನನಗೆ ಹೋದಲ್ಲ ಬರಿಯಲ್ಲ ಅಂತ ಬೈತಿದ್ದ. ನಾನು ಸೋಂಬೇರಿ ಅಂತೆ, ಆ ಸತ್ಯ ಮನೆ ಜವಾಬ್ದಾರಿ ತಗೊಂಡಿರೋ ಗಂಡಸಂತೆ. ಯಾಕೆ? ಅವ್ರಿಗೆ ನನ್ನ ಮಗಳೇ ತಾನೇ. ಅವತ್ತಿಂದನೇ ಅವಳ ಮೇಲೆ ನನಗೆ ದ್ವೇಷ ಹುಟ್ಟಿತ್ತು. ಕಂಡ್ರೆ ನನ್ನ ಮೈ ಹುರಿದೋಗುತ್ತೆ. ಎಲ್ಲದರಲ್ಲೂ ಭೇದ ಭಾವ ಮಾಡ್ಕೊಂಡೇ ಬಂದ್ರು. ನನಗೆ ನಾನು ಚೆನ್ನಾಗಿ ಬದುಕಬೇಕು, ದುಡ್ಡು ಮಾಡಬೇಕು ಅನ್ನೋ ಕನಸು. ಆ ಬಾಲ ಅದಕ್ಕೆ ಕರೆಕ್ಟ್ ವ್ಯಕ್ತಿ ಅಂದ್ಕೊಂಡು ಮದ್ವೆ ಆದೆ. ಆದ್ರೆ ಅವನು ಮೋಸ ಮಾಡ್ಬಿಟ್ಟ. ಕೀರ್ತನ, ಇವತ್ತು ಆ ಸತ್ಯ ಇದ್ದಾಳಲ್ಲ, ಆ ಜಾಗ ನಂದು. ನಾನು ಈ ಮನೆ ಸೊಸೆಯಾಗಿ ಬರ್ಬೇಕಾದವಳು. ಆದ್ರೆ ಈಗ ಪೋಂಟ ಮಾರೋನ್ ಹೆಂಡತಿ ಆಗಿದ್ದೇನೆ. ನನಗಾಗಿರೋ ಅನ್ಯಾಯದ ಅರಿವು ಯಾರಿಗೂ ಇಲ್ಲ. ಅದಕ್ಕೆ ನಿನಗೆ ಸಪೋರ್ಟ್ ಮಾಡೋಕ್ಕೆ ಇಲ್ಲಿವರೆಗೂ ಬಂದಿತ್ತು. ಆ ಸತ್ಯನ ಮಟ್ಟ ಹಾಕ್ತೆ, ನಾನಿಲ್ಲಿಂದ ಹೋಗಲ್ಲ. ನೀನ್ ಇಲ್ಲೇ ಇದೆಯಾ? ನಾನು ನಿನ್ನೆ ಹುಡ್ಕೊಂಡು ಬಂದೆ ಕಣೆ. ಅದು ಬಾಗಿನ ಎಲ್ಲ ಕೆಳಗೆ ಬಿದ್ದು ಅಪಶಕ್ನ ಆಗೋಯ್ತು ನೋಡು. ಅಕ್ಕ, ಬಾಗ್ನ ಕೆಳಗೆ ಬಿದ್ದು ಅಪಶಕ್ನ ಆಗೋಯ್ತು. ನಾಳೆ ಹೋಗ್ತೀಯಾ? ಅಷ್ಟೇ ತಾನೆ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ? ನಾಳೆನೆ ಹೋಗ್ತೀನಿ. ಸತ್ಯ,
ಅಳ್ತಿದ್ಯೇನೆ? ಇಲ್ಲ ಅಕ್ಕ, ಅದು ಬಾಗಿನ ಕೆಳಗೆ ಬಿದ್ದು ಅಪಶಕ್ನ ಆಗೋಯ್ತಲ್ಲ ಅಂತ ಭಯ ಅಷ್ಟೆ. ಹುಚ್ಚಿ ನೀನು, ಇಷ್ಟಕ್ಕೆಲ್ಲ ಯಾರಾದರೂ ಭಯ ಪಡ್ಕೋತಾರಾ? ಆಯ್ತು, ನಾನು ಕೆಳಗಡೆ ಇರ್ತೀನಿ, ನೀನ್ ಬಾ. ಸರಿ. ಪಾಲಕ ಏನ್ ಮಾಡ್ತಾ ಇದ್ದೀರಿ ದೊಡ್ಡಮ್ಮ? ಪಾಲಕ್ ಪನ್ನೀರಾ? ನನ್ನ ಫೇವ್ರೆಟ್. ಅದೇ ಎಷ್ಟು ಇಷ್ಟ ಆಗ್ತದೆ ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೀರಾ ನೀವು? ಮಾ ಕೇಳಿಸ್ಕೊಂಡ್ಯಾ? ಇಲ್ಲಿ ಪಾಲಕ್ ಪನ್ನೀರ್ ಮಾಡ್ತಾ ಇದ್ದಾರೆ. ಸತ್ಯಂಗೆ ಇಷ್ಟ ಅಲ್ವಾ ಅದಕ್ಕೆ ನಾನು ಮಾಡಿದ್ರೆ ಏನು ಇಷ್ಟ ಆಗಲ್ಲ ನಿನಗೆ. ಅಲ್ಲಲ್ಲ, ನನಗಿಷ್ಟ ಪಾಲಕ್ ಪನ್ನೀರು. ನೀನು ತಿನ್ನುವೆ ಅಂತೆ, ನಿಂಗೂ ಇಷ್ಟ ಅಲ್ವಾ? ನೀನೇ ಒಳಗೆ ಅಡುಗೆ ಮಾಡ್ಬಿಟ್ಕೊಡು. ಹಾ, ಅದು ಬೇರೆ ಕೆಲಸ ನನಗೆ. ಅಲ್ಲ, ಅದಕ್ಕೆ ಬಂದ್ಮೇಲಂತೂ ಫುಲ್ ಪಾರ್ಶಾಲಿಟಿ. ಅಲ್ಲ, ಯಾವಾಗ ನೋಡಿದ್ರು ಅವ್ರಿಗೆ ಮಾಡೋದಂತೆ. ಏನು ನಾನೇ ತಿನ್ನೋದೇ ಬೇಡ. ಅಕ್ಕ ನೋಡೋಣ. ಬಸ್ರಿ, ಅವಳಿಗೂ ನಿನಗೂ ವ್ಯತ್ಯಾಸ ಇಲ್ಲ. ಏನಾದ್ರು ಇರಿ. ಕತ್ತೆ ಸ್ವಲ್ಪ ಸುಮ್ಮನಿರ್ತೀಯಾ? ಮಾತಾಡ್ತಾನೆ ಹೋಗ್ಬಿಡ್ತಾಳೆ ಹಂಗೆ. ಅದಕ್ಕೆ ಏನಾಯ್ತು? ಅದು ಬಾಗಿನ ಬೀಳ್ಸ್ಕೊಂಡ್ರಾ? ಅಯ್ಯೋ 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 ಅಯ್ಯೋ, ಏನೇ ಹುಡುಗಿ ನೀನು? ಹಾ, ಗೊತ್ತಾಗಲ್ವಾ ನಿನ್ಗೆ ಬಾಗ್ನ ಸರಿಯಾಗಿ ಇಟ್ಕೋಬೇಕು ಅಂತ? ನೋಡು, ಬಳೆನೂ ಹೊಡೆದ್ಬಿಟ್ಟಿದೆ. ಮಂಗಳವಾರ ಇಲ್ಲ, ಶುಕ್ರವಾರ ಇಲ್ಲ, ಎಂತ ಅಪಶಕನ ಕಣೆ ಮಾರೈತಿ. ನೀನ್ ಸ್ವಲ್ಪ ಸುಮ್ಮನಿರ್ತೀಯಾ? ಅವಳು ಬಸ್ರಿ ಬೇರೆ, ಕೈ ಜಾರ್ ಬಿದ್ದಿರ್ಬೇಕು. ಬೇರೆ ಬಾಗಣ ಮಾಡಿದ್ರೆ ಆಗತ್ತೆ. ನೀ ಉರ್ಮಿ, ಹೊಸ ಬಾಗಣ ಮಾಡ್ತೀನಿ ಅಂತಿದ್ಯಾ? ಎಲ್ಲ ಸರಿ ಹೋಯ್ತು ಅನ್ನೋ ಅಷ್ಟರಲ್ಲಿ ಏನಾದ್ರು ಒಂದು ಅಪಶಕನ ಇದ್ದೇ ಇರುತ್ತೆ. ಇನ್ನೇನೇನು ಕಾದಿದ್ಯೋ ಈ ಮನೆಗೆ. ಅಕ್ಕ ಸ್ವಲ್ಪ ಸುಮ್ಮನೆ ಇರೋ. ಮೊದಲೇ ಬಸ್ರಿ ಬೇರೆ, ನೀನು ಸುಮ್ಮನೆ ಗಾಬರಿ ಪರಿಸ್ಬೇಡ. ಏನೂ ಬೇಡ, ಇವತ್ತು ಒಂದಿನ ಇಲ್ಲೇ ಇರು ಅಂತ ಸತ್ಯ ಕೇಳ್ಕೊಂಡಿದ್ದಾಳೆ. ಅದು ಅಲ್ಲದೆ ನಮ್ಮ ಸತ್ಯ ಬಸ್ರಿ, ಅವಳ ಆಸೆನ ಈಡೇರಿಸ್ತಿರಕ್ಕಾಗತ್ತಾ? ಅಲ್ವಾ ಸತ್ಯ? ನೀನೇನೋ ಓಕೆ ಅಂದ್ಬಿಟ್ಟೆ, ಆದರೆ ದಿವ್ಯ ಅವ್ರ ಯಜಮಾನ್ರು ಒಪ್ಕೋಬೇಕಲ್ಲ. ಹೆಂಡ್ತಿನ ಕರ್ಕೊಂಡು ಹೋಗೋದಕ್ಕೆ ತುದಿಗಾಲಲ್ಲೇ ನಿಂತಿದ್ದಾರೆ. ಹೌದಲ್ವೇನಪ್ಪ? ನಮ್ಮ ಸತ್ಯಂಗೋಸ್ಕರ ಕೇಳ್ತಾ ಇದ್ದೀನಿ. ಓಕೆ ಅಲ್ವಾ ಬಾಲ? ಓಕೆ. ಸೂಪರ್. ಹಾಗಿದ್ರೆ ಇವತ್ತೆಲ್ಲರೂ ಸೇರ್ಕೊಂಡು ಒಂದು ಒಳ್ಳೆ ಡಿನ್ನರ್ ಮಾಡೋಣ. ಡಿನ್ನರ್ ಅಂದ್ರೆ ಯಾವ ತರ? ದೊಡ್ಡಮ್ಮ ನಮ್ಮೆಲ್ರಿಗೂ ಕೈ ತುಟ್ಟು ಕೊಡ್ತಾರೆ. ಆಯ್ತು, ಅದು ನಿನಗಿಷ್ಟ, ಉಳಿದವ್ರಿಗೆ ಇಷ್ಟ ಆಗ್ಬೇಕಲ್ಲ. ಅಯ್ಯೋ, ಹಾಗೆಲ್ಲ ಏನಿಲ್ಲ ದೊಡ್ಡಮ್ಮ, ಎಲ್ರಿಗೂ ಇಷ್ಟ. ಬೇಕಿದ್ರೆ ಕೇಳಿ. ಇಷ್ಟನಾ? ಇಷ್ಟ ತಾನೆ? ಪ್ಲೀಸ್ 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 ಪ್ಲೀಸ್. ಆಯ್ತು ಬಿಡೆ. ಓ ಮೈ ಗಾಡ್, ಆಯ್ತು ಬಿಡು, ಕೊಡ್ತೀನಿ. ಕೈ ತುತ್ತಾನೆ ಕೊಡು. ಸತ್ಯ ಸತ್ಯ, ಇಷ್ಟೊತ್ತು ಚೆನ್ನಾಗಿದ್ಲಲ್ಲ ಇವಳು, ಏನಾಯ್ತು ಇವಳಿಗೆ? ಥ್ಯಾಂಕ್ಸ್ ದಿವ್ಯಕ್ಕ, ಸರ್ವಿಸ್ ತುಂಬ ಚೆನ್ನಾಗಿ ಮಾಡಿದೆ. ನಿನ್ನ ಕಸ್ಟಮರ್ಸ್ನ ಚೆನ್ನಾಗಿ ನೋಡ್ಕೊ. ಒಳ್ಳೇದಾಗಲಿ. ತಗೋ. ಏನೇ ಇದು? ಸರ್ವಿಸ್ ಚಾರ್ಜು? ಬೇಡ ಕಣೆ, ನೀನು ನನ್ನ ತಂಗಿ,
ನಿನ್ನ ಹತ್ರ ದುಡ್ಡು ಇಸ್ಕೊಳಕ್ಕಾಗತ್ತಾ? ನಾನು ನನ್ನ ತಪ್ಪುಗಳನ್ನ ತಿದ್ಕೊಂಡು ನನ್ನ ಜೀವನನ ಸರಿ ಮಾಡ್ಕೋಬೇಕು. ಆಗಲೇ ನನಗೆ ಬಾಲ ಸಿಗೋದು. ನಾನು ಇಲ್ಲೇ ಇರ್ತೀನಿ. ಇವ್ರು ಎಲ್ಲರೂ ನನಗೆ ಕ್ಷಮಿಸೋವರೆಗೂ ನಾನು ಎಲ್ಲಿಗೂ ಹೋಗಲ್ಲ. ಅದಕ್ಕೆ ನಿನಗೆ ಸಪೋರ್ಟ್ ಮಾಡೋಕ್ಕೆ ಇಲ್ಲಿವರೆಗೂ ಬಂದಿತ್ತು. ಆ ಸತ್ಯನ ಮಟ್ಟ ಹಾಕ್ದೆ ನಾನಿಲ್ಲಿಂದ ಹೋಗಲ್ಲ. ಯಾಕೆ ಮೇಡಮ್ ಒಂಥರ ಅಪ್ಸೆಟ್ ಆಗಿದ್ದೀರಾ? ಅದು ಇದಕ್ಕಿದ್ದಾಗೆ ಏನಿಲ್ಲ. ದಿವ್ಯ ಏನಾರು ಅಂದ್ಲಾ? ಬೇರೆ ಯಾರಾದರೂ ಏನಾರು ಅಂದ್ರ? ಏನೂ ಇಲ್ಲ. ಮತ್ತೆ ಏನಾಯ್ತು? ಹೇಳಕ್ ಇಷ್ಟ ಇಲ್ವಾ? ಏನು ಇಲ್ಲ ಅಂತ ಹೇಳ್ದೆ ಅಲ್ವಾ? ಮತ್ತೆ ಮತ್ತೆ ಕೇಳಿ ಯಾಕೆ ನನಗೆ ಸಿಟ್ಟು ಬರಸ್ತೀಯಾ? ಸತ್ಯ, ಯಾಕೆ ಬೇಜಾರಲ್ಲಿದ್ಯಾ? ಏನಿಲ್ಲ. ಎಲ್ಲರೂ ಕೆಳಗಡೆ ಮಾತಾಡ್ತಿದ್ದಾರೆ, ಬಾ ಹೋಗೋಣ. ನೀನು ಹೋಗಿರೋ, ನಾನು ಆಮೇಲೆ ಬರ್ತೇನೆ. ಅಲ್ಲಿ ಎಲ್ಲರೂ ಖುಷಿಯಾಗಿ ಮಾತಾಡ್ತಿದ್ದಾರೆ, ನೀನಿಲ್ಲಿ ಒಬ್ಳೇ ಇರೋದು ನನಗೆ ಬೇಜಾರಾಗಲ್ವಾ? ಬಾ ಹೋಗೋಣ ಸತ್ಯ, ಬಾರೆ. ಯಾಕೆ ಹಾಗೆ ನೋಡ್ತಾ ಇದೀಯಾ? ಏನಾಯ್ತು? ಇದು ನೀನೇನ ಅಂತ ನೋಡ್ತಿದ್ದೆ. ಇದು ನಾನೇ, ನಿನ್ನಕ್ಕ. ಸತ್ಯ, ನಮ್ಮಿಬ್ರು ಜೀವನದ 25 ವರ್ಷನ ಕಿತ್ತಾಡ್ಕೊಂಡೇ ಕಳೆದ್ವಿ. ಆ ವಿಚಾರವಾಗಿ ನನಗೆ ತುಂಬ ಬೇಜಾರಿದೆ. ಇವಾಗ ನಿಮ್ಮ ಅಕ್ಕಂಗೆ ಬುದ್ಧಿ ಬಂದಿದೆ ಕಣೆ. ಇನ್ನು ಮುಂದಿನ ಜೀವನನಾದ್ರೂ ಚೆನ್ನಾಗಿರೋಣ ಕಣೆ. ನಿಜಾನ? ಯಾಕೆ ನನ್ನ ಮೇಲೆ ಅನುಮಾನನ? ಅನುಮಾನ ಪಡೆದೆ ಇನ್ನೇನು ಮಾಡ್ತೀಯ? ಪಾಪ, ನನಗೆ ಅಷ್ಟೊಂದು ಕಾಟ ಕೊಟ್ಟಿದ್ದೀನಿ ನೋಡು. ನೀನು ಪ್ರೆಗ್ನೆಂಟ್ ಕಣೆ, ಹಳೇದನ್ನೆಲ್ಲ ಯೋಚನೆ ಮಾಡಬೇಡ. ಎಷ್ಟು ದಿನ ನೀನು ನನಗೋಸ್ಕರ ಏನೇನೆಲ್ಲ ಮಾಡಿದ್ಯಾ, ಇನ್ನು ಮುಂದೆ ನಾನು ನಿನಗೋಸ್ಕರ ಇದ್ದೀನಿ ಕಣೆ. ಅಕ್ಕ ತಂಗಿರು ಒಂದಾದ್ರೆ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಂತ ಇಡೀ ಪ್ರಪಂಚಕ್ಕೆ ನಾವು ತೋರ್ಸೋಣ. ಇನ್ನೂ ನನ್ನ ಮೇಲೆ ಅನುಮಾನನ? ನೋಡು, ನಾಳೆ ಹೇಗಿದ್ರು ವಾಪಸ್ ಹೋಗ್ತಿದ್ದೀನಿ. ಇವತ್ತು ಅಟ್ಲೀಸ್ಟ್ ಜೊತೆಲೇ ಇರೋಣ ಕಣೆ. ಬಾ. ಕಾರ್ತಿಕ್, ನೀವು ಬನ್ನಿ.
ಸಾರಿ ಕಣೆ, ಜೀವನ ಪೂರ್ತಿ ನನ್ನ ದ್ವೇಷ ಮಾಡಿಕೊಂಡೇ ಬಂದೆ. ನನಗೆ ಎಷ್ಟೆಲ್ಲ ಕಾಟ ಕೊಟ್ಟೆ. ನನಗಾಗದೆ ಇದ್ದವ್ರ ಜೊತೆ ಸೇರಿಕೊಂಡು ನಿನ್ನೆ ಕಷ್ಟಕ್ಕೆ ನೂಗ್ತೆ ಕಣೆ. ನೋಡು, ಇನ್ನು ಮುಂದೆ ಆ ರೀತಿ ಆಗಲ್ಲ. ನೀನು ನನ್ನ ತಂಗಿ ಕಣೆ. ನ್ಯಾಯವಾಗಿ ನೋಡಿದ್ರೆ ನಾನು ನಿನ್ನನ್ನು ನೋಡ್ಕೋಬೇಕಾಗಿತ್ತು. ಆದರೆ ನೀನು ಅಪ್ಪನ ಸ್ಥಾನದಲ್ಲಿ ನಿಂತ್ಕೊಂಡು ನನ್ನನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡೆ. ನೀ ಬರೀ ನನ್ನ ತಂಗಿ ಅಲ್ಲ, ನನ್ನ ತಂದೆ ತಾಯಿ ಎಲ್ಲ. ನನ್ನ ತಪ್ಪು ಕರ್ಸ್ಕೊಳ್ಳೋ ಯೋಗ್ಯತೆನೂ ಇಲ್ಲ ಕಣೆ ನನಗೆ. ಆದರೆ ಈಗ ನನಗೆ ಆ ಪದದ ಅರ್ಥ ಗೊತ್ತಾಗಿದೆ ಕಣೆ. ದಯವಿಟ್ಟು ನನಗೆ ಕ್ಷಮಿಸು ಸತ್ಯ. ಮುಂದೆ ಯಾವತ್ತೂ ನಿನಗೆ ನನ್ನಿಂದ ತೊಂದರೆ ಆಗಲ್ಲ. ಆಯ್ತಾಯ್ತು. ಅಯ್ಯೋ ಕಾರ್ತಿಕ್, ನೀನು ಇಲ್ಲೇ ಕೂತಿದ್ಯಾ? ಸತ್ಯನ್ ಕರ್ಕೊಂಬಂತ ಹೇಳಿಲ್ವಾ? ದಿವ್ಯಾ ಹೋಗಿದ್ದಾಳಲ್ಲ, ಕರ್ಕೊಂಡು ಬರ್ತಾಳೆ ಬಿಡಿ. ದಿವ್ಯಾ ಮನೆಗೆ ಹೊರಡ್ತೀನಿ ಅಂದ ತಕ್ಷಣ ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಲು ನಮ್ಮ ಹುಡುಗಿ. ಸೀತಮ್ಮ, ಸತ್ಯ ದಿವ್ಯಾ ಹುಡ್ತಾಗಿಂದ ಅವರಿಬ್ರು ನಗ್ನಗ್ತಾ ಇದ್ದದನ್ನ ಈ ಕಣ್ಣು ನೋಡೇ ಇರಲಿಲ್ಲ. ಅದ್ಯಾವ ದೇವರು ನಮ್ಮ ದಿವ್ಯನಿಗೆ ಒಳ್ಳೆ ಬುದ್ಧಿ ಕೊಟ್ಟನೋ ಏನೋ, ಈಗ ಇಬ್ರು ಅಷ್ಟು ಅನ್ಯೋನ್ಯವಾಗಿದ್ದಾರೆ. ಅಲ್ಲ, ನಮ್ಮ ದಿವ್ಯಾ ಹೋಗ್ತಾಳೆ ಅಂತ ಅಂದ್ಬಿಟ್ಟು ಸತ್ಯ ಎಷ್ಟು ಬೇಜಾರು ಮಾಡ್ಕೊಂಡ್ಬಿಟ್ಲು ನೋಡಿ. ನಮ್ಮ ಸತ್ಯನ ಪುಣ್ಯ, ಅವಳು ಒಳ್ಳೆತನ. ಅವಳನ್ನು ಯಾರೇ ದ್ವೇಷ ಮಾಡಿದ್ರು ಮತ್ತೆ ಪ್ರೀತಿ ಮಾಡೋ ಹಾಗೆ ಆಗತ್ತೆ. ಕರೆಕ್ಟಾಗಿ ಹೇಳಿದ್ರಿ ಚಿಕ್ಕಿ. ಅಕ್ಕ ತಂಗಿ ಸೀನ್ ನೋಡೋಕೆ ಎಷ್ಟು ಮಜಾ ಆಯ್ತು ಗೊತ್ತಾ. ಅದೇನೋ ಕೋಪ ಮಾಡ್ಕೊಂಡು ಎಲ್ಲರ ಮೇಲೂ ಸತ್ಯ ರೇಗಾಡ್ತಾ ಇರ್ಲು. ದಿವ್ಯಾ ಬಂದಿದ ತಕ್ಷಣ ಎಲ್ಲಾನು ಸರಿ ಹೋಯ್ತು. ಇವತ್ತು ನನ್ನ ಮಗ ಇದ್ದಿದ್ರೆ ಈ ಖುಷಿ ನೋಡಿ ಅದೆಷ್ಟು ಸಂತೋಷ ಪಡ್ತಾ ಇತ್ತೋ ಏನು. ಅಮ್ಮ, ಯಾಕಷ್ಟೊಂದು ಬೇಜಾರು ಮಾಡ್ಕೋತೀರಿ? ಅವ್ರು ಎಲ್ಲೇ ಇದ್ರೂ ಸತ್ಯಂಗೆ ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ. ಇಲ್ಲ
ಬಂದ್ರು ರಾಜಾ ಹುಲಿಗಲ್ಲಿಯ ಸಹೋದರಿಯರು. ದಯಮಾಡಿಸ್ಬೇಕು. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸತ್ಯ, ದಿವ್ಯಾ ನಿಂಗೇನು ತೊಂದರೆ ಕೊಡ್ಲಿಲ್ಲ ತಾನೇ? ಇಲ್ಲ ಗಿರ್ಜಮ್ಮ, ಅವಳು ನನಗೇನು ತೊಂದರೆ ಕೊಡ್ತಾಳೆ. ಈಗೇನಿದ್ರು ನಮ್ಮಿಬ್ಬರ ಮಧ್ಯೆ ಪ್ರೀತಿ ಅಷ್ಟೇ ಇರೋದು.